ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು, ಈ ವರ್ಷ ಯಾರಾದರೆ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿಕೊಂಡು ಇಂಜಿನಿಯರಿಂಗ್ಗೆ ಅಡ್ಮಿಷನ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ? ಸೊ ಇಂತಹ ಸ್ಟೂಡೆಂಟ್ಸ್ಗೆ ಇವತ್ತಿನ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಂಜಿನಿಯರಿಂಗಲ್ಲಿ ನೀವೇನೇನೆಲ್ಲ ಸ್ಟಡಿ ಮಾಡಬೇಕು, ಇಂಜಿನಿಯರಿಂಗ್ ಅಂತ ಅಂದರೆ ಯಾವ ರೀತಿ ಇರಬೇಕು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನೋಡಿ, ಇಂಜಿನಿಯರಿಂಗ್ ಅಂತ ಅಂದರೆ ಕೇವಲ ಇದು ಡಿಗ್ರಿ ಅಲ್ಲ. ಸೊ ಇವತ್ತಿನ ಜಾಬ್ ಮಾರ್ಕೆಟ್ನಲ್ಲಿ ಸಿಚುವೇಶನ್ ಯಾವ ರೀತಿ ಆಗಿದೆ ಅಂತ ಅಂದರೆ, AI ಎಂಟ್ರಿ ಕೊಟ್ಟಾಗಿಂದನು ಸೊ ಜಾಬ್ಸ್ ಅನ್ನುವಂಥದ್ದು 50%ಗಿಂತ ಹೆಚ್ಚು ಕಡಿಮೆ ಆದರೆ ಆಗಿರುವಂಥದ್ದು. ಯಾಕೆ ಅಂತ ಅಂದರೆ, ರುಟೈನ್ ಕೋಡಿಂಗು, ಟೆಸ್ಟಿಂಗು, ಡಿಬಗ್ಗಿಂಗು ಇವೆಲ್ಲಾನು ಸಹ ಈಗ AI ಮಾಡ್ತಾ ಇದೆ. ಸೊ ಹಾಗಿದ್ರೆ ಕ್ವಶನ್ ಇರುವಂಥದ್ದು ಈಗ ಏನು ಅಂತ ಅಂದರೆ, ಇಂಜಿನಿಯರಿಂಗ್ ಮಾಡಬೇಕಾ ಅಥವಾ ಮಾಡಬಾರ್ದಾ ಅಂತ ಹೇಳ್ಬಿಟ್ಟು ನಿಮ್ಗೊಂದು ಕ್ವಶನ್ ಆದರೆ ಇರುತ್ತೆ. ನೋಡಿ, ಕರೆಕ್ಟ್ ಇಂಜಿನಿಯರಿಂಗ್ ಎಲ್ಲಿ ಮಾಡಬೇಕು ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ನಾನು ಮಾತನಾಡ್ತಿರುವಂಥದ್ದು ಬಂದು ಇವತ್ತು ಒಂದು ಪ್ರೀಮಿಯಂ ಟೆಕ್ ಸ್ಕೂಲ್ ಬಗ್ಗೆ ಮಾತನಾಡ್ತಿದ್ದೀನಿ. ಬಂದ್ಬಿಟ್ಟು ಪೊಲಾರಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ಆದ್ರೆ ಆಗಿರ್ತದೆ. ಈ ಒಂದು ಪೊಲಾರಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿಯಲ್ಲಿ ಬಂದ್ಬಿಟ್ಟು ಇಲ್ಲಿ ಟ್ರೆಡಿಷನಲ್ CS ಆದ್ರೆ ಇರೋದಿಲ್ಲ. ಇದು ಬಂದ್ಬಿಟ್ಟು AI ಫಸ್ಟ್ ಕರಿಕ್ಯುಲಮ್ ಆದ್ರೆ ಆಗಿರ್ತದೆ. ಪೊಲಾರಿಸ್ ನಲ್ಲಿ BTech ಕೋರ್ಸ್ ಅನ್ನ ಬಂದ್ಬಿಟ್ಟು AI ಕೋರ್ಸ್ ಗಾಗಿನೇ ಡಿಸೈನ್ ಮಾಡಿರುವಂತದ್ದು. ಅಂಡ್ ಇದು ಕಂಪ್ಲೀಟ್ಲಿ AI ಫಸ್ಟ್ ಕರಿಕ್ಯುಲಮ್ ಆಗಿರೋದ್ರಿಂದ ಸೊ ಇಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಅಂದ್ರೆ, BTech ಸ್ಪೆಷಲಿ ಬಿಲ್ಟ್ ಫಾರ್ AI ಕೆರಿಯರ್ಸ್, ಪ್ರಾಕ್ಟಿಕಲ್, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗು, ಇಮಿಡಿಯೇಟ್ ಜಾಬ್ ರೀಡ್ಲೈನ್ಸ್ ಆದ್ರೆ ಇರ್ತದೆ. ಇಲ್ಲಿ ಥಿಯರಿ ಅಂತೂ ಜಾಸ್ತಿ ಇರೋದಿಲ್ಲ. ಪ್ರಾಜೆಕ್ಟ್ಸ್, ರಿಯಲ್ ವರ್ಲ್ಡ್ ಬಿಲ್ಡಿಂಗ್ಸ್, ಹ್ಯಾಂಡ್ಸ್ ಆನ್ ವರ್ಕ್ಸ್ ಮೇಲೆ ಹೆಚ್ಚು ವರ್ಕ್ ಮಾಡ್ತಾ ಇರ್ತೀರಾ. ಅಂಡ್ ಹಾಗೇನು ಸಹ ಇಲ್ಲಿ ಜಾಸ್ತಿ ಇವೇ ಇರ್ತವೆ. ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ಇಂದಾನೆ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾರೆ. ಅಂಡ್ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಜೊತೆ ಆದ್ರೆ ಇಲ್ಲಿ ಸ್ಟೂಡೆಂಟ್ಸ್ ವರ್ಕ್ ಮಾಡುವಂಥದ್ದು. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಇಲ್ಲಿ ಬಂದ್ಬಿಟ್ಟು ಪೊಲಾರಿಸ್ ಸಿಂಪಲ್ ಕಾಲೇಜ್ ಅಲ್ಲ, ಇದಕ್ಕೆ ಬಂದ್ಬಿಟ್ಟು ಗ್ಲೋಬಲ್ AI ನೆಟ್ವರ್ಕ್ ಆದ್ರೆ ಇರುವಂತದ್ದು. ಈ ಒಂದು ಕಾಲೇಜ್ಗೆ ಇಲ್ಲಿ ಡೈರೆಕ್ಟ್ ಕೊಲಾಬ್ರೇಷನ್ಸ್ ಆದ್ರೆ ಇರ್ತವೆ ವಿತ್ ಓಪನ್ AI ಜೊತೆ, ಗೂಗಲ್ ಜೆಮಿನಿ ಜೊತೆ. ಓಪನ್ AI ಅಂಡ್ ಜೆಮಿನಿ ಲೆಡ್ ಕಾನ್ಫರೆನ್ಸಸ್, ಹ್ಯಾಕಥಾನ್ಸ್ ರೆಗ್ಯುಲರ್ಲಿ ಇಲ್ಲಿ ನಡೀತಾನೆ ಇರ್ತವೆ. ಅಂಡ್ ಇಲ್ಲಿ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಸ್ಪೀಕರ್ಸ್ ಅಂಡ್ ಹಾಗೇನು ಸಹ ಅಡ್ವೈಸರ್ಸ್ ಸ್ಟೂಡೆಂಟ್ಸ್ ಜೊತೆಗೆ ಇಂಟರಾಕ್ಟ್ ಮಾಡ್ತಾನೆ ಇರ್ತಾರೆ. ಜಾಕೋಬ್ ಬ್ಲಿಂಕಿಟೋ ಅಂಡ್ ಹಾಗೇನು ಸಹ ಅಲೆಸ್ಯಾಂಡ್ರೋ ಇವನು, ಗಲೀನಾ ಚಿಫೈನಾ, ಅಲ್ವಿನ್ TSE, ಡಿಬೋರಾ ಕೂಜಾ ಅಂತ ಹೇಳ್ಬಿಟ್ಟು ಇನ್ನೂ ಸಹ ಹೆಚ್ಚು ಗ್ಲೋಬಲ್ ಲೀಡರ್ಸ್ ಸ್ಟೂಡೆಂಟ್ಸ್ ಜೊತೆಗೆ ಇಂಟರಾಕ್ಟ್ ಮಾಡ್ತಾನೆ ಇರ್ತಾರೆ. ಅಂಡ್ ಇವರ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನೋಡೋದಾದ್ರೆ, ಇಲ್ಲಿ ಬಂದ್ಬಿಟ್ಟು 1 out of every 3 ಸ್ಟೂಡೆಂಟ್ಸ್ ಇಂಟರ್ನ್ಯಾಷನಲ್ ಫರ್ಮ್ ನಲ್ಲಿ ಇಂಟರ್ನ್ಶಿಪ್ಸ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ 30% ಇಂಟರ್ನ್ಶಿಪ್ಸ್ ಇಂಟರ್ನ್ಯಾಷನಲ್ ಕಡೆಯಿಂದ ಪಡೆದಿರುವಂತದ್ದು. 8 ಡಿಫರೆಂಟ್ ಕಂಟ್ರೀಸ್ ನಲ್ಲಿ ಆಪರ್ಚುನಿಟೀಸ್ ಅನ್ನ ಪಡೆದಿದ್ದಾರೆ. ಸೊ 2025 ಅಲ್ಲಿ ಮಾತ್ರ 1 crore ಪ್ಲಸ್ ಸ್ಟೈಪೆಂಡ್ ಅರ್ನ್ ಮಾಡಿರುವಂತದ್ದು ಪೊಲಾರಿಸ್ ಸ್ಟೂಡೆಂಟ್ಸ್. ಅದರಲ್ಲಿ ಬಂದ್ಬಿಟ್ಟು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗೆ ಹೈಯೆಸ್ಟ್ ಸ್ಟೈಪೆಂಡ್ 5.1 lakh ಸಹ ಸಿಕ್ಕಿದೆ. ಅವರೇಜ್ ಸ್ಟೈಪೆಂಡ್ 2.5 lakhs ಸಹ ಸಿಕ್ಕಿದೆ. ಸ್ಟೂಡೆಂಟ್ಸ್ ಅವರ ಒಂದು ಎಜುಕೇಶನ್ ಫೀಸ್ ಅನ್ನ ಇಂಟರ್ನ್ಶಿಪ್ಸ್ ಇಂದ ಏನ್ ಅರ್ನ್ ಮಾಡಿರ್ತಾರೆ ಅದರ ಮುಖಾಂತರನೇ ಸಹ ಪೇ ಮಾಡಿರುವಂತದ್ದು. ಅಂಡ್ ಇಂಟರ್ನ್ಶಿಪ್ಸ್ ಅಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತ ಅಂದ್ರೆ, ಓಪನ್ ಸೋರ್ಸ್ ಪ್ರಾಜೆಕ್ಟ್ಸ್, ಇಂಟರ್ನ್ಯಾಷನಲ್ ಫರ್ಮ್ಸ್, ಸ್ಟಾರ್ಟ್ಅಪ್ಸ್ ಎಲ್ಲಾನು ಸಹ ಇನ್ಕ್ಲೂಡ್ ಆಗಿರ್ತವೆ. ಅಂಡ್ 1 in every 3 ಇಂಟರ್ನ್ಶಿಪ್ಸ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಇಂಟರ್ನ್ಯಾಷನಲ್ ಆದ್ರೆ ಆಗಿರುವಂತದ್ದು. ಸೊ ನಾವು ಜೆಮಿನಿ, GPT ಡೇಟಾ ಕಂಪೇರ್ ಮಾಡಿದ್ರು, ಇಲ್ಲ ಅಂತಂದ್ರೆ IITs NITs ಜೊತೆ ಕಂಪೇರ್ ಮಾಡಿದ್ರು ಸಹ 30% ಇಂಟರ್ನ್ಯಾಷನಲ್ ಇಂಟರ್ನ್ಶಿಪ್ಸ್ ತುಂಬಾ ಸ್ಟ್ರಾಂಗ್ ನಂಬರ್ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಇಲ್ಲಿ ಪೊಲಾರಿಸ್ ಕ್ಯಾಂಪಸ್ ಯಾವ ರೀತಿ ಇರುತ್ತೆ, ಇದರ ಒಂದು ಲೈಫ್ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಆದ್ರೆ ಇರುತ್ತೆ ನಿಮ್ಗೆ. ಇದರಲ್ಲಿ ನೋಡಿ, ಆಸ್ಥೆಟಿಕ್ ಕ್ಯಾಂಪಸ್ ಇರುತ್ತೆ, ಸೈಫೈ ಲ್ಯಾಬ್ ಇರುತ್ತೆ, ಗೇಮಿಂಗ್ ಲ್ಯಾಬ್, ಆರ್ಕಾಡಾ, ವೆಲ್ನೆಸ್ ಸ್ಟುಡಿಯೋನು ಸಹ ಇರುತ್ತೆ. ಅಂಡ್ ಯಾರಾದ್ರೂ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತ ಅಂದ್ರೆ, ಕಂಟೆಂಟ್ ಕ್ರಿಯೇಟರ್ಸ್ ಗಾಗಿ ಕ್ರಿಯೇಟರ್ ಸ್ಟುಡಿಯೋ, ಕಂಟೆಂಟ್ ಕ್ರಿಯೇಷನ್ ಪ್ರೋಗ್ರಾಮು, ಕ್ರಿಯೇಟರ್ ಮೀಟಪ್ಸ್ ಸಹ ಇರ್ತವೆ. ಇಲ್ಲಿ ಟೆಕ್ ಕಲ್ಚರ್ ಎಲ್ಲಾನು ಸಹ, ಕನ್ಸ್ಟೆಲೇಷನ್, ಏಷಿಯಾಸ್ ಬಿಗ್ಗೆಸ್ಟ್ ಆಫ್ಲೈನ್ ಹ್ಯಾಕಥಾನ್, ಓಪನ್ AI ಈವೆಂಟ್ಸ್ ಅಂಡ್ ಹಾಗೇನು ಸಹ ವೀಕ್ಲಿ ಟೆಕ್ ಈವೆಂಟ್ಸ್ ಸಹ ಇರ್ತವೆ. ಅಂಡ್ ಹಾಗೇನು ನೋಡಿ, ಪೊಲಾರಿಸ್ ನಲ್ಲಿ ವಿದ್ಯಾರ್ಥಿಗಳಿಗೆ ಪವರ್ಫುಲ್ ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ ಆಪರ್ಚುನಿಟಿನೂ ಸಹ ಇದೆ. ಇಲ್ಲಿ ಟ್ಯಾಲೆಂಟೆಡ್ ಮತ್ತೆ ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ಸ್ ಗೆ ಫೈನಾನ್ಷಿಯಲ್ ಬರ್ಡನ್ ಸಹ ಕಡಿಮೆ ಮಾಡಲು ಅಂಡ್ ಹಾಗೇನು ಸ್ಕಾಲರ್ಶಿಪ್ ಅನ್ನ ಇಲ್ಲಿ ಡಿಸೈನ್ ಮಾಡಿರುವಂತದ್ದು. ಸೊ ಇಲ್ಲಿ ನೋಡೋದಾದ್ರೆ, ಮೆರಿಟ್ ರಿವಾರ್ಡ್ ಸ್ಕಾಲರ್ಶಿಪ್ ಫಾರ್ ಎಕ್ಸಲೆನ್ಸ್ ಅಂತ ಇದೆ. ಈ ಒಂದು ಸ್ಕಾಲರ್ಶಿಪ್ ಮೂಲಕ ವಿದ್ಯಾರ್ಥಿಗಳಿಗೆ ಸುಮಾರು 10 ಲಕ್ಷದವರೆಗೂ ಫೈನಾನ್ಷಿಯಲ್ ಸಪೋರ್ಟ್ ಆದ್ರೆ ಸಿಗುತ್ತೆ. ಇದರಲ್ಲಿ 8 lakh rupees ಟ್ಯೂಷನ್ ಫೀಸು ಅಂಡ್ ಹಾಗೇನು ಸಹ ಸುಮಾರು 2 ಲಕ್ಷದವರೆಗೂ ಅಡಿಷನಲ್ ಅಕಾಡೆಮಿಕ್ ಸಪೋರ್ಟ್ ಬೆನಿಫಿಟ್ಸ್ ಆದ್ರೆ ಸಿಗುತ್ತೆ. ಅಂಡ್ ಇದು ಬಂದ್ಬಿಟ್ಟು ಇದು ಅಕಾಡೆಮಿಕಲಿ ಸ್ಟ್ರಾಂಗ್ ಸ್ಟೂಡೆಂಟ್ಸ್ ಗಾಗಿ ಇರುವಂತಹ ಪ್ರೀಮಿಯಂ ಸ್ಕಾಲರ್ಶಿಪ್ ಆದ್ರೆ ಆಗಿರುತ್ತೆ. ಇದಕ್ಕೆ ಎಲಿಜಿಬಿಲಿಟಿ ಏನು ಅಂತ ಅಂದ್ರೆ, ಪೊಲಾರಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ನಲ್ಲಿ ರಿಕ್ವೈರ್ಡ್ ಕಟ್ ಆಫ್ ಅನ್ನ ಸ್ಕೋರ್ ಮಾಡಿರಬೇಕು. ಇಲ್ಲ ಅಂತ ಅಂದ್ರೆ JEE ನಲ್ಲಿ 90% ಅಥವಾ ಅದಕ್ಕಿಂತ ಹೆಚ್ಚು ಸ್ಕೋರ್ ಮಾಡಬೇಕು. ಇಲ್ಲ ಅಂತಂದ್ರೆ ಸ್ಕಾಲಾಸ್ಟಿಕ್ ಅಸೆಸ್ಮೆಂಟ್ ಟೆಸ್ಟ್ ನಲ್ಲಿ 1200 ಅಥವಾ ಅದಕ್ಕಿಂತ ಹೆಚ್ಚು ಸ್ಕೋರ್ ಮಾಡಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಏನು ಅಂತ ಅಂದ್ರೆ, JEE ನಲ್ಲಿ 90% ಗಿಂತ ಮೇಲಾಗಿದ್ರೆ ಅಥವಾ SAT ನಲ್ಲಿ 1200 ಗಿಂತ ಮೇಲಾಗಿದ್ರೆ ಇಲ್ಲಿ ಬಂದ್ಬಿಟ್ಟು ನೀವು ಪೊಲಾರಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅನ್ನ ಬರೆಯುವಂತಹ ಅವಶ್ಯಕತೆ ಇರೋದಿಲ್ಲ, ನೀವು ಅದನ್ನ ಸ್ಕಿಪ್ ಮಾಡಬಹುದಾಗಿರುತ್ತೆ. ಅಂಡ್ ಅದೇ ರೀತಿಯಲ್ಲಿ ಇನ್ನೊಂದು ವುಮೆನ್ ಇನ್ ಟೆಕ್ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ಕಾಲರ್ಶಿಪ್ ಅನ್ನು ಆದ್ರೆ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಟೆಕ್ನಾಲಜಿ ಮತ್ತು AI ಕ್ಷೇತ್ರದಲ್ಲಿ ಬೆಳೆಯಲು ಬಯಸುವ ಎಲ್ಲಾ ಮಹಿಳಾ ವಿದ್ಯಾರ್ಥಿಗಳಿಗೆ ಇಲ್ಲಿ ಪೊಲಾರಿಸ್ ವಿಶೇಷವಾಗಿ ನೀಡುತ್ತಿರುವ ಸ್ಕಾಲರ್ಶಿಪ್ ಅಂತಾನೆ ಹೇಳ್ಬೋದು. ಈ ಸ್ಕಾಲರ್ಶಿಪ್ ಮೂಲಕ ಸುಮಾರು 7 ಲಕ್ಷದವರೆಗೂ ಸಪೋರ್ಟ್ ಆದ್ರೆ ಸಿಗ್ತಿದೆ. ಇದರಲ್ಲೂ ಸಹ 5 lakh rupees ಟ್ಯೂಷನ್ ಫೀಸು ಅಂಡ್ ಹಾಗೇನು ಸಹ ಸುಮಾರು 2 ಲಕ್ಷ ಮೌಲ್ಯದ ಮ್ಯಾಕ್ ಬುಕ್ ಸಪೋರ್ಟ್ ಆದ್ರೆ ಸಿಗುತ್ತೆ. ಇದಕ್ಕೂ
ಸಹ ಎಲಿಜಿಬಿಲಿಟಿ ಏನಿರುತ್ತೆ ಅಂತ ಅಂದ್ರೆ ಸೇಮ್ ಎಲಿಜಿಬಿಲಿಟಿ ಆದ್ರೆ ಇರ್ತದೆ. ಪೊಲಾರಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ನಲ್ಲಿ ರಿಕ್ವೈರ್ಡ್ ಕಟ್ ಆಫ್ ಇಲ್ಲ ಅಂತಂದ್ರೆ JEE ನಲ್ಲಿ 90+% ಇಲ್ಲ ಅಂತ ಅಂದ್ರೆ ಸ್ಕಾಲಾಸ್ಟಿಕ್ ಅಸೆಸ್ಮೆಂಟ್ ಟೆಸ್ಟ್ ನಲ್ಲಿ 1200+ ಸ್ಕೋರ್ ಆದ್ರೆ ಬೇಕಾಗುತ್ತೆ. ಇಲ್ಲಿ ಕೂಡ ಏನಾದ್ರೂ JEE ನಲ್ಲಿ 90% ಇದ್ರೆ ಇಲ್ಲ ಅಂತ ಅಂದ್ರೆ SAT ನಲ್ಲಿ 1200 ಗಿಂತ ಜಾಸ್ತಿ ಇದ್ರೆ ಇಲ್ಲಿನೂ ಸಹ ಪೊಲಾರಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅನ್ನು ಆದ್ರೆ ಬರೆಯುವಂತ ಅವಶ್ಯಕತೆ ಆದ್ರೆ ಇರೋದಿಲ್ಲ. ನೋಡಿ, ಈ ಒಂದು ಸ್ಕಾಲರ್ಶಿಪ್ ಮೂಲಕ ಸ್ಟೂಡೆಂಟ್ಸ್ಗೆ ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಆಗ್ತದೆ. ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ಗೆ ಈಕ್ವಲ್ ಆಪರ್ಚುನಿಟಿ ಆದರೆ ಸಿಗ್ತದೆ. ವುಮೆನ್ ಪಾರ್ಟಿಸಿಪೇಷನ್ ಸಹ ಟೆಕ್ ಅಲ್ಲಿ ಹೆಚ್ಚಾಗ್ತದೆ. AI ಅಂಡ್ ಗ್ಲೋಬಲ್ ಕೆರಿಯರ್ಸ್ ಒಂದು ಮಾಡೋಕೆ ಸ್ಟ್ರಾಂಗ್ ಸಪೋರ್ಟ್ ಆದ್ರೆ ಸಿಗುತ್ತದೆ. ಓಕೆನಾ? ಸೊ ಹಾಗಾಗಿ ಈ ಒಂದು ಸ್ಕಾಲರ್ಶಿಪ್ ಬೆನಿಫಿಟ್ಸ್ ಸಹ ನೀವೆಲ್ಲರೂ ಯೂಸ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಇದಕ್ಕೆ ಯಾವ ರೀತಿ ಪೊಲಾರಿಸ್ ನಲ್ಲಿ ಆರ್ಡಿನರಿ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲ, ಇದು ಬಂದ್ಬಿಟ್ಟು AI ಫೋಕಸ್ಡ್ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್, ಸ್ಟಾರ್ಟ್ಅಪ್ ಕಲ್ಚರ್, ಇಂಟರ್ನ್ಶಿಪ್ ಔಟ್ಕಮ್ಸ್ ಇರ್ತದೆ. ಪ್ಯೂರ್ ಪ್ರೀಮಿಯಂ ಟೆಕ್ ಸ್ಕೂಲ್ ಪೊಸಿಷನಿಂಗ್ ಅಂತಾನೆ ಹೇಳ್ಬೋದು. ನೋಡಿ, 2026 ಅಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕೊಡುವಂತಹ ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನು ಅಂತ ಅಂದ್ರೆ, ನೀವು ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದ್ರೆ ಫ್ಯೂಚರ್ ರೆಡಿ ಇಂಜಿನಿಯರಿಂಗ್ ಮಾಡಬೇಕು. ಓಕೆನಾ? ಸೊ ನಿಮ್ಮ ಫ್ಯೂಚರ್ ಯಾವ ರೀತಿ ಇರುತ್ತೆ ಏನೋ ಅಂತ ಹೇಳಿ ನೀವು ತಿಳ್ಕೊಂಡು ಒಂದು ಇಂಜಿನಿಯರಿಂಗ್ ಮಾಡಬೇಕಾಗುತ್ತೆ. ಸೊ AI ಫಸ್ಟ್ ಕುರಿಕುಲಮ್, ಇಂಟರ್ನ್ಯಾಷನಲ್ ಇಂಟರ್ನ್ಶಿಪ್ಸ್, ಗ್ಲೋಬಲ್ ಕೊಲಾಬ್ರೇಷನ್ಸ್, ರಿಯಲ್ ಅರ್ನಿಂಗ್ಸ್ ಆದ್ರೆ ಇರ್ತವೆ. ಸೊ ನೀವು ಸಹ ನಿಮ್ಮ ಒಂದು ಲೈಫ್ ಅನ್ನ ನೀವು AI ಜೊತೆ ಬಿಲ್ಡ್ ಮಾಡಬೇಕು ಅಂತ ಅಂದ್ರೆ ಪೊಲಾರಿಸ್ ಈಗಾಗಲೇ ಸಹ ಅದನ್ನ ಬಿಲ್ಡ್ ಮಾಡಿರುವಂತದ್ದು. ನೀವು ಅದಕ್ಕಾಗಿ ಈಗ ಏನ್ ಮಾಡಬೇಕು ಅಂತ ಅಂದ್ರೆ, ನಿಮ್ಗೆ ಇನ್ನೂ ಸಹ ಕಂಪ್ಲೀಟ್ ಗೈಡೆನ್ಸ್ ಇದ್ರ ಬಗ್ಗೆ ತಿಳ್ಕೋಬೇಕು. ಅಡ್ಮಿಷನ್ ಪ್ರೋಸೆಸ್ ಏನು, ಇಲ್ಲ ಅಂತಂದ್ರೆ ಸ್ಕಾಲರ್ಶಿಪ್ ಎಲಿಜಿಬಿಲಿಟಿ ಏನು, PIT ಪ್ರಿಪರೇಷನ್ ಏನು, JEE ಪರ್ಸೆಂಟೇಜ್ ಬೇಸ್ಡ್ ಅಪ್ಲಿಕೇಶನ್ ಅಂತ ಅಂದ್ರೆ ಜಸ್ಟ್ ಕಾಮೆಂಟ್ ಬಾಕ್ಸ್ ಮುಖಾಂತರ ಪೊಲಾರಿಸ್ ಅಂತ ಹೇಳಿ ಕಾಮೆಂಟ್ ಮಾಡಿ. ಇಲ್ಲ ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಂಡ್ ಹಾಗೇನು ಸಹ ಟಾಪ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲಾ ತರದ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ, ಹೋಗಿ ಒನ್ಸ್ ಆದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಹಿರಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿಮಾ ಸ್ಟಾರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.